ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನಾವಿದ್ದೀವಿ ಟಿ ವಿ ಎಸ್ನ ಈ ಒಂದು ಸ್ಟಾಲಲ್ಲಿ, ಆಟೋ ಎಕ್ಸ್ಪೋ 2025 ಈ ಒಂದು ಸ್ಟಾಲಲ್ಲಿ, ಟಿ ವಿ ಎಸ್ನ ಸ್ಟಾಲಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಮುಂದೆ ಒಂದು ಸಖತ್ ಕೂಲ್ ಲುಕ್ಕಿಂಗ್ ಒಂದು ಸ್ಕೂಟರ್ ಇದೆ, ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಇದು ನಿಮಗೆ ಟಿ ವಿ ಎಸ್ ಎಕ್ಸ್ ಗೊತ್ತೇ ಇರುತ್ತೆ. ಟಿ ವಿ ಎಸ್ ಎಕ್ಸಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಸ್ಕೂಟರ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಯಾಕೆಂದರೆ ಹಲವಾರು ವಿಷಯಗಳು ಅದನ್ನೇ ಹೋಲುತ್ತೆ. ಇನ್ಫ್ಯಾಕ್ಟ್ ಟಿ ವಿ ಎಸ್ ಎಕ್ಸನ್ನೇ ತೆಗೆದು ಇವರು ಇದನ್ನು ಈ ರೀತಿ ಮಾಡಿಫೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಕೂಟರ್ ಬಗ್ಗೆ ನಾವು ಇವತ್ತು ಕಂಪ್ಲೀಟಾಗಿ ವಾಕ್ ಅರೌಂಡ್ ಎಲ್ಲ ನೋಡ್ತಾ ಇದ್ದೀವಿ. ಒಂದಷ್ಟು ವಿಷಯಗಳನ್ನ, ನಮಗೆ ಗೊತ್ತಿರುವಂಥ ವಿಷಯಗಳನ್ನ ನಿಮಗೂ ಕೂಡ ತಿಳಿಸ್ತಾ ಇದ್ದೀವಿ. ಸೊ ಮೊದಲಿಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ. ಡಿಸೈನ್ ಬಗ್ಗೆ ಮಾತಾಡುವಾಗ ನಮಗೆ ಕಾಲಲ್ಲಿ ಏನೂ ಕೂಡ ಸಿಗಲ್ಲ. ಅಂದರೆ ಒಂದು ರೀತಿಯಾದಂಥ ಫೆಂಡರ್ ಇರುತ್ತೆ, ಅದರಲ್ಲಿ ನಮಗೆ 21 ಅನ್ನೋಂಥ ಒಂದು ವಿಷಯನ ಬರೆದಿದ್ದಾರೆ. ಒಂದಷ್ಟು ವಿಷಯಗಳು ಇದರಲ್ಲಿ ನಮಗೆ ನೋಡ್ಬೋದು. ಅದು ಬಿಟ್ಟು ನಮಗೆ ಬ್ರೇಕ್ ಲಿವರ್ಗಳನ್ನ ನಾವು ನೋಡ್ಬೋದು ಅಲ್ಲಿ. ಅದಲ್ಲದೆ ಈ ಒಂದು ಸ್ಕೂಟರ್ನ ಬಾಡಿ ಎಲ್ಲ ಏನಿದೆ, ಬಾಡಿ ಸಖತ್ ಏನು ಹೇಳಿ ಕಾರ್ಬನ್ ಫೈಬರ್ನೇ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸ್ಕೂಟ್ರಲ್ಲಿ ತುಂಬ ಕಡೆ ಕಾರ್ಬನ್ ಫೈಬರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ವೆಯ್ಟನ್ನ ರಿಡಕ್ಷನ್ ಮಾಡಿದ್ದಾರೆ, ಕಮ್ಮಿ ಮಾಡಿದ್ದಾರೆ. ನಮಗೆ ಫ್ರಂಟಲ್ಲಿ ಈ ಒಂದು ಕ್ಯಾಮ್ರಾ ನೋಡ್ಬೋದು. ಆದಮೇಲೆ ಅಡ್ಯಾಪ್ಟಿವ್ ಬೀಮ್ ಅನ್ನೋಂಥ ಒಂದು ವಿಷಯನ ಬರೆದಿದ್ದಾರೆ. ಮೇ ಬಿ ಇದು ಇದರ ಒಂದು ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು. ತುಂಬ ಸಣ್ಣಕ್ಕಿದ್ರೂ ಕೂಡ ಇದನ್ನ ಹೆಡ್ ಲ್ಯಾಂಪ್, ಇದು ಬಿಟ್ಟು ಬೇರೆ ಯಾವುದು ಲ್ಯಾಂಪ್ ಇಲ್ಲ ಇದರಲ್ಲಿ. ಮೇ ಬಿ ಅದನ್ನೆಂತ ಅಂದ್ಕೊಳ್ತೀವಿ. ಅದು ಬಿಟ್ಟು ನಮಗೆ ಫೆಂಡರ್ ಎಲ್ಲನೂ ಕೂಡ ಕಾರ್ಬನ್ ಫೈಬರಲ್ಲೇ ಸಿಗುತ್ತೆ. ಸೊ ತುಂಬ ಏನು ಹೇಳಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಈ ಒಂದು ಸ್ಕೂಟರ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಈ ಒಂದು ಟೈರ್ ಬಗ್ಗೆ ಮಾತಾಡೋಣ. ನಿಮಗೆ ಮೋಟೋ ಜಿ ಪಿ ರೇಸಿಂಗ್ ಎಲ್ಲ ನೋಡೋರಿಗೆ ಗೊತ್ತಿರುತ್ತೆ ಈ ಒಂದು ಟೈರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ಡಿಯಾಬ್ಲೋನ ಸೂಪರ್ ಬೈಕ್ ಟೈರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಸಖತ್ ಗ್ರಿಪ್ ಇರೋಂಥ ಒಂದು ಟೈರ್ ಅಂತ ಬೇಕಾದ್ರೆ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಇದಿಷ್ಟು ಈ ಒಂದು ಸ್ಕೂಟರ್ನ ಡಿಸೈನ್ ಬಗ್ಗೆ. ಆ್ಯಂಡ್ ಸೈಡಲ್ಲೂ ಕೂಡ ಅಷ್ಟೇ ಒಂದು ವಿಂಗ್ಲೆಟ್ನೆಲ್ಲ ಇಟ್ಟಿದ್ದಾರೆ. ಅಂದರೆ ನಿಮಗೆ ಏರೋಡೈನಮಿಕಲಿ ತುಂಬಾ ಹೆಲ್ಪ್ ಆಗೋಕ್ಕೆ ವಿಂಗ್ಲೆಟ್ನ ಇಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಈ ಕಡೆ ಬಂದಾಗ ನಮಗೆ ಹೈ ಪರ್ಫಾರ್ಮೆನ್ಸ್ ಎಲೆಕ್ಟ್ರಿಕ್ ಅಂತ ಹಾಕಿದ್ದಾರೆ. ಅಫ್ಕೋರ್ಸ್ ಇದೊಂದು ಎಲೆಕ್ಟ್ರಿಕ್ ಬೈಕ್ ಆಗಿರೋದ್ರಿಂದ, ಎಲೆಕ್ಟ್ರಿಕ್ ಸ್ಕೂಟರ್ ಆಗಿರೋದ್ರಿಂದ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಇದರ ಮೋಟ್ರ್ ಇಟ್ಟಿರೋದ್ರಿಂದ ಅಲ್ಲಿ ಟಿ ವಿ ಎಸ್ ಎಲೆಕ್ಟ್ರಿಕ್ ಅಂತ ಬರ್ದಿದ್ದಾರೆ. ಇನ್ನು ಇದರೊಂದು ಸೀಟಿಂಗ್ ವಿಷಯಕ್ಕೆ ಬರಬೇಕು. ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಸೀಟಿಂಗ್ ವಿಷನ್. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೊಂದು 8 ಇಂಚಿನ ಟ್ಯಾಬ್ ರೀತಿಯಾದಂಥ ಒಂದು ವಿಷಯನ ಇಟ್ಟಿದ್ದಾರೆ. ನಾವು ಇದರಲ್ಲೂ ಕೂಡ ನೋಡಿದ್ವಿ, ಯಾವುದರಲ್ಲಿ ಅಂದರೆ ಎಕ್ಸಲ್ಲೂ ಕೂಡ ನೋಡಿದ್ವಿ. ಆ್ಯಂಡ್ ಸ್ವಿಚ್ ಗೇರ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಅದೆಲ್ಲ ಆಪ್ರೇಟ್ ಮಾಡೋದಕ್ಕೆ ಇದಿಷ್ಟು ಬೇಕಾಗುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ ಅದರಲ್ಲಿ ಚಾರ್ಜಿಂಗ್ನ ಒಂದು ಪೋರ್ಟ್ ಸಿಗುತ್ತೆ ನಮಗೆ ಇಲ್ಲಿ. ಇದಿಷ್ಟು ಈ ಒಂದು ಸ್ಕೂಟರ್ನ ಚಾರ್ಜಿಂಗ್ ಮತ್ತು ಡಿಸೈನ್ ಬಗ್ಗೆ. ಬಟ್ ಅದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಷಯ ಏನು ಅಂದರೆ, ಈ ಒಂದು ಸೀಟಲ್ಲಿ ನೋಡಿ ನೀವು ಯಾವ ರೀತಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ರೆಡ್ ಕಲರ್ನ ಒಂದಷ್ಟು ವಿಷಯಗಳನ್ನ ಹಾಕಿದೆ. ಅದರ ಹಿಂದೆ ಒಂದು ಡ್ರೋನ್ನ ಇಟ್ಟಿದ್ದಾರೆ. ಸೊ ಈ ಒಂದು ಡ್ರೋನ್ ಮೇ ಬಿ ನೀವೇನಾದ್ರು ರೈಡ್ ಮಾಡುವಾಗ ಟ್ರ್ಯಾಕ್ ಮಾಡಿಕೊಂಡು ನಿಮಗೋಸ್ಕರ ವೀಡಿಯೋಗಳನ್ನಲ್ಲಿ ಶೂಟ್ ಮಾಡಿಕೊಡ್ಬೋದು, ಅಥವಾ ಬೇರೆ ಯಾವುದಾದ್ರು ಪರ್ಪಸ್ಸಿಗೆ ಇಟ್ಟಿರ್ಬೋದು. ಬಟ್ ಒಂದು ಸ್ಕೂಟರ್ನ ಹಿಂದೆ ಈ ರೀತಿ ಡ್ರೋನನ್ನು ಫಿಕ್ಸ್ ಮಾಡಿರೋದು ಅಥವಾ ಮೌಂಟ್ ಮಾಡಿರೋದು ಇದೇ ಫಸ್ಟ್ ಅಂತ ಹೇಳ್ಬೋದು, ನಾನು ನೋಡ್ತಾ ಇರೋದು ಹಾಗೆ. ಅದು ಬಿಟ್ಟು ನಮಗೆ ಕಾರ್ಬನ್ ಫೈಬರ್ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಹಿಂದ್ಗಡೆ ಕೂಡ ಒಂದು ಕ್ಯಾಮ್ರಾ ಇದೆ. ಸೊ ಮೇ ಬಿ ಫ್ರಂಟ್ ಆ್ಯಂಡ್ ಎರಡು ಕ್ಯಾಮ್ರಾ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ. ತುಂಬಾ ಚೆನ್ನಾಗಿರುವಂತಹ ಒಂದು ಗುಡ್ ಲುಕಿಂಗ್ ಸ್ಕೂಟರ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಇದನ್ನು ಪ್ರೊಡಕ್ಷನ್ ವರ್ಷನ್ ಇದು ಬರುತ್ತೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಬಂದರೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ನಿಮಗೆ ಈ ಒಂದು ಸ್ಕೂಟರ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.